ಎಲ್ಲರಿಗೂ ನಮಸ್ಕಾರ. ನಾವು ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ವಿ. ನಾವು ಹೇಗೆ ಹೋದ್ವಿ, ಎಲ್ಲಿ ರೂಮ್ ಮಾಡ್ಕೊಂಡಿದ್ವಿ, ನಮ್ಮ ದರ್ಶನ ಹೇಗೆ ಆಯಿತು ಅಂತೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ. ನಾವು ಬ್ಯಾಂಗ್ಳೂರಿನಿಂದ ಕಲಬುರ್ಗಿ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಹೋದ್ವಿ. ಇದು ಬ್ಯಾಂಗ್ಳೂರು SMVT ಸ್ಟೇಷನ್ನಿಂದ ಹೊರಡತ್ತೆ. 2:40ಕ್ಕೆ ಬ್ಯಾಂಗ್ಳೂರಿಂದ ಹೊರಟು ಮಂತ್ರಾಲಯಕ್ಕೆ 7:45 ಅರೌಂಡ್ 8 ಆಗಿತ್ತು ತಲುಪೋ ಅಷ್ಟೊತ್ತಿಗೆ. ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಇದು. ವಂದೇ ಭಾರತ್ ಟ್ರೈನ್ ತುಂಬ ಕಂಫರ್ಟಬಲ್ ಆಗಿತ್ತು, ಅಡ್ಜಸ್ಟ್ಮೆಂಟ್ ಸೀಟ್ ಇತ್ತು. ನಾವು 2:40ಕ್ಕೆ SMVT ಸ್ಟೇಷನ್ನಿಂದ ಟ್ರೈನ್ ಹತ್ತಿದ್ವಿ. ವಾಶ್ರೂಮ್ ಕ್ಲೀನ್ ಆಗಿತ್ತು. ಟ್ರೈನ್ ಹತ್ತಿದ ಕೂಡಲೇ ನಮಗೆ ನ್ಯೂಸ್ ಪೇಪರ್ ಮತ್ತು 1 ಲೀಟರ್ ವಾಟರ್ ಬಾಟಲ್ ಕೊಟ್ಟರು. ಕನ್ನಡ ಮತ್ತು ಇಂಗ್ಲೀಷ್ ನ್ಯೂಸ್ ಪೇಪರ್ ಇರುತ್ತೆ. ನೀವು ನಿಮ್ಮ ಲ್ಯಾಂಗ್ವೇಜ್ಗೆ ಬೇಕಾದ ನ್ಯೂಸ್ ಪೇಪರ್ ಪಡಿಬೋದು. ಸಂಜೆ 4:30ಕ್ಕೆ ಹಾಗೆ ಸ್ನ್ಯಾಕ್ಸ್ ಕೊಡ್ತಾರೆ. ನಮಗೆ ಆ್ಯಪಲ್ ಜ್ಯೂಸ್, ಹಳದಿರಾಮ್ಸ್ ಸೇವ್, ಹಾಗೆ ಚಿಕ್ಕಿ ಕಚೋರಿ, ಟೊಮೆಟೊ ಕೆಚಪ್ ಹಾಗೆ ಟೀ ಪೌಡರ್ ಕೊಟ್ಟರು. ಸ್ವಲ್ಪ ಹೊತ್ತಿಗೆ ಬಿಸಿ ನೀರು ತರ್ತಾರೆ, ಟೀ ಪೌಡರ್ ಹಾಕಿ ಕುಡಿಬೋದು. ಚೆನ್ನಾಗಿತ್ತು ಸ್ನ್ಯಾಕ್ಸ್. ಹಾಗೆ ನಮ್ಮ ಪ್ರಯಾಣ ಮುಂದುವರೆದಿತ್ತು. 7:15ಗೆ ಊಟ ಕೊಟ್ಟರು. ಊಟದಲ್ಲಿ ವೆಜ್, ನಾನ್ ವೆಜ್ ಮತ್ತು ಜೈನ್ ಫುಡ್ ಅಂತ ಇರುತ್ತೆ. ನಾವು ಬುಕ್ ಮಾಡುವಾಗಲೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೋದು. ನಾವು ವೆಜ್ ಸೆಲೆಕ್ಟ್ ಮಾಡಿದ್ವಿ. ನಮ್ಮ ಊಟದಲ್ಲಿ 2 ಚಪಾತಿ, ಜೀರಾ ರೈಸ್, ದಾಲ್, ಪನ್ನೀರ್ ಕರಿ, ಹಾಗೆ ಆಲೂ ಚಾಟ್, ಪಿಕಲ್, ಕರ್ಡ್ ಹಾಗೆ ಜಾಮೂನ್ ಸಹ ಇತ್ತು. ಊಟ ಟೇಸ್ಟ್ ವೈಸ್ ಓಕೆ ಇತ್ತು. ಊಟ ಆಗಿ ಸ್ವಲ್ಪ ಹೊತ್ತಿಗೆ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಬಂತು. ರೈಲ್ವೆ ಸ್ಟೇಷನ್ನಿಂದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠಕ್ಕೆ 15 ಕಿಲೋಮೀಟರ್ ಆಗುತ್ತೆ. 25-30 ನಿಮಿಷ ಆಟೋದಲ್ಲಿ ಕೂರಬೇಕು. ರೈಲ್ವೆ ಸ್ಟೇಷನ್ ಹತ್ರ ತುಂಬ ಆಟೋ ಇರುತ್ತೆ. ನಾವು ಶೇರ್ ಮಾಡಿಕೊಂಡು ಹೋಗ್ಬೋದು. ಶೇರಿಂಗ್ ಆಟೋ ಆದರೆ ಒಬ್ಬರಿಗೆ 50 ರೂಪಾಯಿ ತೊಗೋತಾರೆ. ಓನ್ ಆದರೆ 350 to 400 ರೂಪೀಸ್ ಕೊಡಬೇಕಾಗತ್ತೆ. ನಾವು ಆಟೋ ಶೇರ್ ಮಾಡಿ ಮಠದ ಹತ್ತಿರ ಇರೋ ಸರ್ಕಲ್ ತನಕ ಹೋದ್ವಿ. ಅಲ್ಲಿಂದ 200 ಮೀಟರ್ನಲ್ಲೇ ನಮ್ಮ ರೂಮ್ ಇತ್ತು. ಮೊದಲೇ ಆನ್ಲೈನಲ್ಲಿ ರೂಮ್ ಬುಕ್ ಮಾಡಿದ್ವಿ, ಉದಯ್ ರೆಸಿಡೆನ್ಸಿ ಅಂತ. ರೂಮು ಕ್ಲೀನಾಗಿ ನೀಟಾಗಿತ್ತು. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಹಾಗೆ ನಾವು ಹೋಗಿ ಬಂದ ಅನುಭವನ ಶೇರ್ ಮಾಡ್ತಾ ಇರೋದು. ಪುಟ್ಟ ರೂಮ್ ಆದರೂ ಅಚ್ಚುಕಟ್ಟಾಗಿತ್ತು. ನಾವು ರೂಮ್ಗೆ ಎಂಟ್ರಿ ಆದ ಕೂಡಲೇ ರೈಟ್ ಸೈಡ್ ಬೆಡ್ ಇತ್ತು, ಲೆಫ್ಟ್ ಸೈಡ್ ಮಿರರ್ ಹಾಗೆ ರ್ಯಾಕ್ ಇತ್ತು. ಕಾಂಪ್ಲಿಮೆಂಟರಿ ಆಗಿ ವಾಟರ್ ಬಾಟಲ್, ಸೋಪ್, ಟೂತ್ ಬ್ರಷ್ ಮತ್ತು ಪೇಸ್ಟ್ ಕೊಟ್ಟಿದ್ದರು. ವಾಶ್ರೂಮ್ ಸಹ ನೀಟಾಗಿತ್ತು. ರೂಮ್ಗೆ ರಾಯರ ಮಠ ಹತ್ತಿರ ಇರೋದ್ರಿಂದ ಹಾಗೆ ಮಠದ ಆವರಣಕ್ಕೆ ಹೋಗಿದ್ವಿ. ತುಂಬ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಶಾಂತವಾದ ನೆಮ್ಮದಿಯಾದ ವಾತಾವರಣ ಅದು. ತುಂಬ ಜನ ಆವರಣದಲ್ಲೇ ಮಲಗಿದ್ರು. ಒಳ್ಳೆಯ ಅನುಭವ ಅದು. ಅಲ್ಲೇ ಸ್ವಾಮಿಗೆ ಯಾವ ಸೇವೆ ಮಾಡಿಸ್ಬೋದು ಅನ್ನೋ ಬೋರ್ಡ್ ಇದೆ, ಅದನ್ನು ನೋಡಿ ಸೇವೆ ಮಾಡಿಸ್ಬೋದು. ಹಾಗೆ ಮಠದ ಆವರಣದಲ್ಲಿ ತುಂಬ ಹೊತ್ತು ಓಡಾಡ್ಕೊಂಡಿದ್ವಿ. ನಾವು ಏಕಾದಶಿ ದಿನ ಹೋಗಿರೋದ್ರಿಂದ ಯಾವುದೇ ಸೇವೆ ಇರಲಿಲ್ಲ. ಅಲ್ಲೇ ಹತ್ತಿರದಲ್ಲಿ ಪರಿಮಳ ತೀರ್ಥ ಇದೆ, ತುಂಬ ಚೆನ್ನಾಗಿದೆ. ಹಾಗೆ ಪ್ರಾಂಗಣದ ತುಂಬ ಓಡಾಡಿದ್ವಿ. ಒಳ್ಳೆಯ ಅನುಭವ. ಬೆಳಗ್ಗೆ ಬೇಗ ಎದ್ದು ದರ್ಶನಕ್ಕೆ ನಿಂತ್ವಿ. ಪ್ರಾಂಗಣದಲ್ಲಿ ಪಾದರಕ್ಷೆ ಇಡೋಕ್ಕೆ ವ್ಯವಸ್ಥೆ ಇದೆ. ಹಾಗೆ ಅಲ್ಲಿ ಸೇವಾ ಕೌಂಟರ್ ಕೂಡ ಇದೆ. ಜನ ಇದ್ದರೂ ಸಹ ಲೈನ್ ಬೇಗ ಮೂವ್ ಆಗ್ತಿತ್ತು. 7 ಗಂಟೆ ಹಾಗೆ ದರ್ಶನಕ್ಕೆ ನಿಂತಿದ್ದು. 8 ಗಂಟೆ ಒಳಗೆ ದರ್ಶನ ಆಯಿತು, ಆರಾಮಾಗಿ ಆಯಿತು. ಒಳಾಂಗಣದ ಆವರಣದಲ್ಲಿ ಆರಾಮಾಗಿ ಪ್ರದಕ್ಷಿಣೆ ಹಾಕ್ಬೋದು, ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕೂರ್ಬೋದು. ಪ್ರದಕ್ಷಿಣೆ ಹಾಕುವಾಗ ಬೃಂದಾವನದ ಬಲಗಡೆ ಹಾಗೆ
ಹಿಂಭಾಗ ನಮಗೆ ಕಿಟಕಿಯ ಮೂಲಕ ಕಾಣುತ್ತೆ. ಹಾಗೆ ಗೋಪುರದ ಕಲಶ ಸಹ ನೋಡ್ಬೋದು. ಆವರಣದಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ. ಹಾಗೆ ಉಳಿದ ಯತಿಗಳ ಬೃಂದಾವನ ನೋಡಿದ್ವಿ. ಅಲ್ಲೇ ಯತಿಗಳ ಹೆಸರುಗಳ ಬೋರ್ಡ್ ನೋಡಿದ್ವಿ. ಯತಿಗಳ ಬೃಂದಾವನ ಸಹ ನೋಡ್ಬೋದು. ಗುರುಗಳ ಪರಂಪರೆಯ ಬೋರ್ಡ್ನಲ್ಲಿ ನೋಡ್ತಾ ಗೊತ್ತಾಯಿತು ರಾಘವೇಂದ್ರ ಸ್ವಾಮಿಗಳು 32ನೇಯ ಗುರುಗಳು ಅಂತ. ಆ ಕಾಲದಲ್ಲಿ ಯಾವುದೇ ಪ್ರಸಾರ ಮಾಧ್ಯಮ ಇಲ್ಲದೆ ರಾಘವೇಂದ್ರ ಸ್ವಾಮಿಗಳ ಪವಾಡಗಳು, ಭಕ್ತಿ ಅಷ್ಟು ದೂರ ದೂರ ದೇಶಾದ್ಯಂತ ಹರಡಿದೆ ಅಂದರೆ ಅವರೆಷ್ಟು ಪವರ್ಫುಲ್ ಆಗಿದ್ದರು. ಹಾಗೆ ಎಷ್ಟು ಜನಕ್ಕೆ ಅವರ ಆಶೀರ್ವಾದದಿಂದ ಅನುಕೂಲ ಆಗಿದೆ, ನಿಜವಾಗ್ಲೂ ಊಹಿಸೋಕ್ಕೆ ಕಷ್ಟ. ಈ ಕಾಲದಲ್ಲಿ ಆದರೆ ಜನಕ್ಕೆ ಬೇಗ ರೀಚ್ ಆಗ್ಬೋದು, ಯಾಕಂದರೆ ಅಷ್ಟು ಸೋಷಿಯಲ್ ಮೀಡಿಯಾ ಇಂಪ್ರೂವ್ ಆಗಿದೆ. ಬಟ್ ಆ ಕಾಲದಲ್ಲಿ ಅಷ್ಟೊಂದು ಜನಕ್ಕೆ ರೀಚ್ ಆಗಿದ್ದಾರೆ ಅಂದರೆ ನಿಜವಾಗ್ಲೂ ದೇವರ ರೂಪ ಅವರು. ಹಾಗೆ ಮುಂದೆ ಬಂದರೆ ತುಂಬ ತುಳಸಿ ಗಿಡ ನೆಟ್ಟಿರೋದು ನೋಡ್ಬೋದು. ಅಲ್ಲೇ ಎದುರಿಗೆ ಪರಿಮಳ ಪ್ರಸಾದ ತಯಾರಾಗೋ ಜಾಗ ಇದೆ. ಹಾಗೆ ಮುಂದೆ ಬಂದರೆ ಅನ್ನಪೂರ್ಣ ಭೋಜನ ಶಾಲೆ ಇದೆ. ಏಕಾದಶಿ ಆಗಿರೋದ್ರಿಂದ ಆ ದಿನ ಯಾವುದೇ ಪ್ರಸಾದ ಇರಲಿಲ್ಲ. ಹಾಗೆ ಅಕ್ಷತೆ, ಪರಿಮಳ ಪ್ರಸಾದ ಸಹ ಇರಲಿಲ್ಲ. ನಾವು ಈ ಹಿಂದೆ ಸ್ವಲ್ಪ ವರ್ಷದ ಮುಂಚೆ ಹೋದಾಗ ಮಂಚಾಲಮ್ಮನ ಗುಡಿ ಒಳಗೆ ಹೋಗಿ ನಮಸ್ಕಾರ ಮಾಡಿ ನಂತರ ಗುಡಿ ಒಳಗಿನ ಬಾಗಿಲಿನಿಂದಲೇ ರಾಯರ ಮಠಕ್ಕೆ ಪ್ರವೇಶ ಇತ್ತು. ಆದರೆ ಈಗ ಬೇರೆಯೇ ದಾರಿ ಮಾಡಿದ್ದಾರೆ. ಮಂಚಾಲಮ್ಮನ ದರ್ಶನ ಗುಡಿಯ ಹೊರಗಿನಿಂದಲೇ ಮಾಡಬೇಕು. ತುಂಬ ಜನ ಬರೋದ್ರಿಂದ ನಿಯಂತ್ರಣಕ್ಕೆ ಹೀಗೆ ಮಾಡಿರ್ಬೋದು. ಮಂಚಾಲಮ್ಮನ ದರ್ಶನ ಮಾಡಿ ನಂತರ ನೀವು ರಾಘವೇಂದ್ರ ಸ್ವಾಮಿಯ ದರ್ಶನಕ್ಕೆ ಲೈನ್ನಲ್ಲಿ ನಿಲ್ಬೋದು. ಅಲ್ಲಿಂದ ನಾವು ತುಂಗಾ ನದಿ ನೋಡಲಿಕ್ಕೆ ಹೋದ್ವಿ. ನದಿ ಹರಿತಾ ಇತ್ತು, ವಿಶಾಲವಾದ ಸ್ಥಳ. ಆದರೆ ಸ್ವಲ್ಪ ಸಹ ಜನ ಕ್ಲೀನಾಗಿ ಇಟ್ಕೊಂಡಿಲ್ಲ ಅನ್ನೋದೇ ಬೇಜಾರು. ಕವರು, ಪೇಪರು, ಬಟ್ಟೆ ಎಲ್ಲ ಅಲ್ಲಲ್ಲೇ ಹಾಕಿ ಬಹಳ ಗಲೀಜು ಮಾಡಿದ್ದಾರೆ ಅನ್ನೋದೇ ಬೇಜಾರಿನ ವಿಷಯ. ಭಕ್ತಿ ಜೊತೆ ಶುಚಿಯಾಗಿದ್ದರೆ ಸಹ ಶುಚಿಯಾಗಿ ನಮ್ಮ ಸ್ಥಳ ನಾವು ಇಟ್ಕೊಂಡ್ರೆ ಮಾತ್ರ ದೇವರು ನಮಗೆ ಒಲಿಯೋದು. ನೀಟಾಗಿ ಡಸ್ಟ್ಬಿನ್ ಯೂಸ್ ಮಾಡಿದರೆ ಇನ್ನೊಬ್ಬರು ಅದನ್ನು ಬೇಜಾರು ಮಾಡಿಕೊಂಡು ತೆಗೆಯೋ ಹಾಗೆ ಮಾಡಬೇಡಿ. ಅವರು ಬೇಸರದಿಂದ ಕ್ಲೀನ್ ಮಾಡಿದಾಗ ಆ ಬೇಸರ ನಿಮಗೆ ತಟ್ಟೋದು ಅನ್ನೋದು ಮರಿಬೇಡಿ. ಹಾಗೆ ಮಂತ್ರಾಲಯದ ಹತ್ತಿರ ನೋಡೋಕ್ಕೆ ಸುಮಾರು ಪ್ಲೇಸ್ ಇದೆ. ಪಂಚಮುಖಿ ಆಂಜನೇಯ, ಏಕಶಿಲಾ ಬೃಂದಾವನ, ಅಪ್ಪಣ್ಣಾಚಾರ್ಯರ ಮನೆ, ಹೀಗೆ ಇದೆಲ್ಲ ನಾವು ಹಿಂದೆ ಹೋದಾಗ ನೋಡಿದ್ವಿ. ಕಾರಣಾಂತರದಿಂದ ಈ ಸಲ ನೋಡಲಿಕ್ಕೆ ಆಗಲಿಲ್ಲ. ನೀವು ಇದನ್ನೆಲ್ಲ ಶೇರಿಂಗ್ ಆಟೋ ಮೂಲಕ ಆಟೋದಲ್ಲಿ ಹೋಗಿ ನೋಡ್ಬೋದು. ನಾವು ಸಂಜೆ ಸಹ ಪುನಃ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿದ್ವಿ. ಹಾಗೆ ಪ್ರಾಂಗಣದಲ್ಲಿ ತುಂಬ ಹೊತ್ತು ಕೂತಿದ್ವಿ. ಮತ್ತೆ ಬೆಳಗ್ಗೆ ನಮಗೆ ವಂದೇ ಭಾರತ್ ಟ್ರೈನ್ ಇತ್ತು. ಬೆಳಗ್ಗೆ ಬೇಗ ಎದ್ದು ರೂಮ್ ಚೆಕ್ಔಟ್ ಮಾಡಿ ಆಟೋದಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಆಟೋ ಬೆಳಗ್ಗೆ ಆಗಿರೋದ್ರಿಂದ ಶೇರಿಂಗ್ಗೆ ನಾವು ಕಾಯಲಿಲ್ಲ. ಟ್ರೈನ್ ಟೈಮ್ಗೆ ಬರಬೇಕಾಗಿತ್ತಲ್ವ, ಆದ್ದರಿಂದ ನಾವು ಆಟೋಗೆ 350 ರೂಪಾಯಿ ಕೊಟ್ವಿ. ಟ್ರೈನ್ನಲ್ಲೇ ಬ್ರೇಕ್ಫಾಸ್ಟ್ ಇತ್ತು. ಉಪ್ಪಿಟ್ಟು, ಆಲೂ ಕಟ್ಲೆಟ್, ವೀಟ್ ಬ್ರೆಡ್ ಮತ್ತು ಕೇಕ್ ಕೊಟ್ಟಿದ್ದರು. ಉಪ್ಪಿಟ್ಟು ನಂಗೆ ಇಷ್ಟ ಆಗಲಿಲ್ಲ. ಮಧ್ಯಾಹ್ನ ಊಟಕ್ಕೆ ಚಪಾತಿ, ಪನ್ನೀರ್ ಕರಿ, ಜೀರಾ ರೈಸ್, ದಾಲ್, ಕರ್ಡ್, ಜಾಮೂನ್ ಇತ್ತು. ನಾವು SMVT ಬ್ಯಾಂಗ್ಳೂರಿಗೆ 2 ಗಂಟೆಗೆ ರೀಚ್ ಆದ್ವಿ. ಇದಾಗಿತ್ತು ನಮ್ಮ ಮಂತ್ರಾಲಯದ ಪ್ರಯಾಣ. ದರ್ಶನ ಚೆನ್ನಾಗಾಯಿತು. ಬೆಳಗ್ಗೆ ಸ್ವಲ್ಪ ಹೊತ್ತು ಜನ ಇದ್ದರು. ನಂತರ 2 ಸಾರಿ ಆರಾಮಾಗಿ ಹೋಗಿ ರಾಯರ ದರ್ಶನ ಮಾಡಿದ್ವಿ. ದರ್ಶನ ತುಂಬ ಚೆನ್ನಾಗಾಯಿತು. ಏಕಾದಶಿ ಆಗಿರೋದ್ರಿಂದ ಯಾವುದೇ ಅಲಂಕಾರ ಇರಲಿಲ್ಲ. ಹಾಗಾಗಿ ಇನ್ನೂ ತುಂಬ ಒಳ್ಳೆ ರೀತಿಯಲ್ಲಿ ದರ್ಶನ ಮಾಡಿಕೊಂಡು ಆರಾಮಾಗಿ ಪ್ರಾಂಗಣದಲ್ಲಿ ಕೂತ್ಕೊಂಡಿದ್ವಿ ಸುಮಾರು ಹೊತ್ತು. ಇದಾಗಿತ್ತು ವಂದೇ ಭಾರತ್ ಟ್ರೈನಲ್ಲಿ ಮಂತ್ರಾಲಯಕ್ಕೆ ನಾವು ಹೋಗಿ ಬಂದ ವಿಡಿಯೋ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.